ಚರ್ಚೆನೆ ಮಾಡಬಾರ್ದು. ಚರ್ಚೆ ಮಾಡಿ ಸರ್. ಹಾಸ್ಯಾಸ್ಪದ ಏನಂದ್ರೆ ಹಿಂದಿನ ಸರ್ಕಾರದಲ್ಲಿ ಒಂದು ಗೌ ದತ್ತು ಯೋಜನೆ ಅಂತ ಪ್ರಾರಂಭ ಮಾಡಿದ್ರು ಅಧ್ಯಕ್ಷರೇ. ಆದ್ರೆ ಅವಾಗಿನ ಸಚಿವರು ನಮ್ಮ ಬೀದರ್ದವರೇ ಇದ್ರು, ಪ್ರಭು ಚವ್ಹಾಣ್ ಅವ್ರು ಇರ್ಲಿಲ್ಲ. ಅವ್ರು ಒಂದು 11 ಗೋಗಳನ್ನ ಅವ್ರು ದತ್ತು ತಗೊಂಡ್ರು. ನಂಗೆ ನೆನಪಿರೋ ಹಾಗೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಒಂದು 5-6 ಏನೋ ದತ್ತು ತಗೊಂಡ್ರು. ಅದು ಹೊರತುಪಡಿಸಿ ಯಾವ BJP MLAನೂ ದತ್ತು ತಗೊಂಡಿಲ್ಲ. ಇದು ಎಲ್ಲರೂ ಇದ್ರು ಇಲ್ಲೇ ಸದನದಲ್ಲಿ. CC ಪಾಟೀಲ್ ಸಾಹೇಬ್ರು ಹಿಂದಿನ ಸದನದಲ್ಲಿ ಇದ್ರು, ಸುರೇಶ್ ಕುಮಾರ್ ಸಾಹೇಬ್ರು ಇದ್ರು, ಬಹಳಷ್ಟು ಜನ ಇದ್ರು. ಯಾರು ಕೂಡ ಗೋದತ್ ಯೋಜನೆಯಲ್ಲಿ ಗೋಮಾತವನ್ನ ತಗೊಂಡಿಲ್ಲ. ನಮಗೆ ಶಿಕ್ಷೆ ಪ್ರಕಾರ ಅದು 3 ಡಿಜಿಟ್ ಆಗೇ ಇಲ್ಲ ನನ್ನ ಪ್ರಕಾರ. ಅದಕ್ಕೆ ನಮ್ಗೆ ಪ್ರಭು ಚವ್ಹಾಣ್ ಸಾಹೇಬ್ರು ಬಂದು ಒಂದ್ ನಿಮಿಷ ಈಗ ನೀವು ತಗೊಂಡಿದ್ರೆ ನಾನು ವಾಪಸ್ ತಗೊಂಡ್ತೀನಿ ಸಾಬ್. ಎಷ್ಟು ಜನ ತಗೊಂಡ್ರು ಸರ್ ಗೋದತ್ ಯೋಜನೆಯಲ್ಲಿ? ಸ್ವಲ್ಪ ಅಂಶ ಹೇಳಿ ಸರ್. ಬಿಜೆಪಿ ಶಾಸಕರು ಎಷ್ಟು ಶಾಸಕರು ದತ್ತು ತಗೊಂಡ್ರು ಹೇಳಿ ಸರ್. ನಮ್ಮ ಗೋಪ್ರೇಮದ ಬಗ್ಗೆ ಕಾಂಗ್ರೆಸ್ನವರಿಂದ ನಾವು ತಿಳ್ಕೊಳ್ಬೇಕಾಗಿಲ್ಲ. ಕಾಂಗ್ರೆಸ್ನವರಿಂದ ನಾವು ತಿಳ್ಕೊಳ್ಬೇಕಾಗಿಲ್ಲ. ಏನ್ ಹೇಳ್ತಾರೆ ಅವರು? ಗೋಪ್ರೇಮಿಯನ್ನು ರಕ್ಷಣೆ ಮಾಡ್ತಾರೆ, ಬಿಜೆಪಿ ಅವರು ಹೊರಟ್ರೆ ಅದನ್ನ ಕೊಲ್ಲಿಕ್ಕೆ ಆ ಬಿಲ್ ಅನ್ನ ಏನ್ ಮಾಡಿದ್ದಾರೆ ಅವರು ಹೇಳ್ತಾರೆ. ಮಾತಾಡಿ ಮಾಜಿ ಮಂತ್ರಿಗಳು ಹೇಳ್ತಾರೆ ಎಷ್ಟು ಪ್ಲೀಸ್. ಆಯ್ತು, ನೀವೆಷ್ಟು ತಗೊಂಡ್ರಿ? ನೀವೆಷ್ಟು ತಗೊಂಡ್ರಿ? ನೀವು ತಗೊಂಡ್ರಿ? ಯಾಕೆ ನೀವು ಮಾತಾಡ್ಸಿ? ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸರ್ಕಾರ ಟೈಮ್ನಲ್ಲಿ ಸರ್ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನಾನು 28 ಕೋಟಿ ಎಕ್ಸ್ಪೋರ್ಟ್ ಮಾಡತಕ್ಕ 28 ಕೋಟಿ ಜಮಾ ಮಾಡಿ ಡಿಬಿಟಿ ಮುಖಾಂತರ ಎಲ್ಲಾ ಗೋಶಾಲೆಗೆ ಕಳಿಸಿದೀನಿ. ಆಮೇಲೆ ಒಂದ್ ಮಾತು ಪ್ರಿಯಾಂಕಾ ಅವರು ಅದನ್ನೆಲ್ಲ ಕೇಳಿ ಆಗ್ತದೆ. ಈಗ ಈ ಸರ್ ತಾವೆಲ್ಲ ಬಂದ್ ಮಾಡಿಬಿಟ್ಟಿರಿ. ಯಾರ್ಯಾರು ಕೊಟ್ಟರೆ ಹೇಳ್ತೀವಿ. 28 ಕೋಟಿ ಜಮಾ ಮಾಡಿದ್ವಿ. 28 ಕೋಟಿ ಇವತ್ತು ನಯಾ ಪೈಸಾ ಇಲ್ಲ. ತಗೊಂಡ್ರಿ ಹೇಳಿ. ಇವತ್ತು ನಯಾ ಪೈಸಾ ಇಲ್ಲ. ಅಲ್ಲ ಈಗ ಚರ್ಚೆ ಮಾತಾಡಲಿಲ್ಲ. ಆಯ್ತು ಪ್ರಿಯಾಂಕ್, ಯಾಕೆ ಅನ್ನಿಸುತ್ತಿದ್ದಲ್ಲ ಮಾತಾಡಿ ಅದನ್ನು ಮಾತಾಡಿ. ಮಾಡ್ತೀವಿ. ಆಯ್ತು ಮಾತಾಡ್ಲಿ, ಆಯ್ತು ಮಾತಾಡ್ಲಿ. ಪ್ರಭು ಚವ್ಹಾಣ್ ನೀವು ದತ್ ಯೋಜನೆಯಲ್ಲಿ ಎಷ್ಟು ನೀವು ಮಾತಾಡಿ. ನೀವು ಮಾತಾಡಿ ಪ್ರಭುಜ ಕೂತ್ಕೊಳ್ಳಿ. ಯಾಕೆ ಅನ್ನಿಸ್ತದೆ ಮಾತಾಡ್ತೀರಿ ನೀವು? ಅಲ್ರಿ ಮಾತಾಡಿ. ಸರ್ಕಾರಿ ಯೋಜನೆಯಲ್ಲಿ ಮಾತಾಡ್ರಿ. ಏನು ಪ್ರಶ್ನೆ ಕೇಳ್ತೀವಿ, ನೀವು ಉತ್ತರ ಸುಮ್ಮನೆ ಕೆಲಸ ನೀವು ಮತ್ತೆ ಕೂತ್ಕೊಳ್ಳಿ, ಉತ್ತರ ಕೊಡ್ತಾರೆ. ಚರ್ಚೆ ಮಾಡೋಲ್ಲ. ನೀವು ಮಾತಾಡಿ. ನೀವು ಮಾತಾಡಿ. ನಿಮ್ಮ ಸರ್ಕಾರ ಅಲ್ಲ, ನಿಮ್ಮ ಸರ್ಕಾರ ಅಲ್ಲ, ನೀವು ಮಾತಾಡಿ. ಹೆಂಗೆ ಎಕ್ಸ್ಪೋಸ್ ಆಗಿದ್ದಾರೆ? ನೀವು ಮಾತಾಡಿ. ಇವರು ಹಿಂದುತ್ವ ಒಂದು ಆಯ್ತು. ಮಾತಾಡೋದು ಮಾತ್ರ ದೊಡ್ಡದು ಮಾತಾಡ. ಅಧ್ಯಕ್ಷರೇ, ನೀವು ಮಾತಾಡಪ್ಪ. ಯಾಕೆ ಸ್ಟಾಪ್ ಮಾಡ್ತೀರಿ? ನಮ್ಮ ರೈತರ ಬಗ್ಗೆ ಏನು ತೊಂದರೆಗಳು ಬಿಚ್ಚಿರ್ತಕ್ಕಂಥ ಪ್ರಯತ್ನ ಮಾಡಿನ ಅಧ್ಯಕ್ಷರೇ. ಇವತ್ತು ನಮ್ಮ ಭಾಗದ ಸಚಿವರು ನಮ್ಮ ಕಡೆ ಅವರು ಅದು 20 ನಿಮಿಷ ಆಯ್ತು. ಬೇಕು 5 ನಿಮಿಷ ಮಾತಾಡಿಲ್ಲ ಅಧ್ಯಕ್ಷರೇ. ಟೈಮ್ ರಿನ್ಯೂವಲ್ ನೋಡಿ. ಟೈಮ್ ಇಲ್ಲಿದ್ದೆ. ನನಗೆ ಯಾಕೆ ಹಿಂಗ್ ಮಾಡ್ತೀರ ಅಧ್ಯಕ್ಷರೇ ನೀವು? ನೋಡಿ ನಾನು ಹೇಳ್ತೀನಿ ಅಧ್ಯಕ್ಷರೇ, ನಾ ಇಲ್ಲಿ MLA ಆಗಿ ಬರ್ಬೇಕಂದ್ರೆ ಹಿಮಾಲಯ ಪರ್ವತ ಏರ್ ಬಂದಂಗದ ಅಧ್ಯಕ್ಷರೇ. ಹೌದಪ್ಪ, MLA ಆಗ್ಲಿಕ್ಕೆ ಮತ್ತೆ ಅಸೆಂಬ್ಲಿ ಬರ್ಲಿಕ್ಕೆ ಕುದುರೆ ಮೇಲೆ ಕೂತು ಬಂದಿಲ್ಲ. ಆಯ್ತು ಹೇಳಿ ಕೇಳಿ. ಹಿಮಾಲಯ ಪರ್ವತ ಹತ್ತು ಬಂದಂಗದ ನಾ MLA ಆಗಿ ಬರ್ಲಿಕ್ಕೆ. ನಾನೇನ್ ಮಾಡ್ಲಿಕ್ಕೆ? ನಮ್ಮಂತವ್ರಿಗೆ ಒಂದು 20 ನಿಮಿಷ ಟೈಮ್ ಕೊಡಲ್ಲ ಅಧ್ಯಕ್ಷರೇ. 20 ನಿಮಿಷ ಆಯ್ತು. 5 ಮಿನಿಟ್ ಮಾತಾಡಿಲ್ಲ ಅಧ್ಯಕ್ಷರೇ. ನಾನು ತೆಗೀರಿ ಅಧ್ಯಕ್ಷರೇ. ಆಯ್ತು, ನಾನು ತೆಗಿದ್ದೇನೆ. ಈಗ ಮಾತಾಡಿ. ಈಗ ನಮ್ಮ ಭಾಗದ ಬಿಟ್ಟು
ಗಲಾಟೆ ಬಿಟ್ಟು ಅವ್ನು ಮಾತಾಡ ಸಾಕ್ರಿ. ಗಲಾಟೆ ಬಿಟ್ಟು ನಮ್ಮ ಭಾಗದ ರೈತರ ಬಗ್ಗೆ ಟೈಮ್ ಕೊಡಿ ಎಷ್ಟದು ಅಂತ ಏನೋ ಇಲ್ಲಿ ಅಧಿವೇಶನದೊಳಗೆ ಬೆಳಕು ಚೆಲ್ಲರ ನ್ಯಾಯ ಸಿಕ್ತು ಅಂತ ಹೇಳಿ ಭರವಸೆ ಇಟ್ಕೊಂಡು ಆಯ್ತು. ಮಾತಾಡ್ತೀನಿ ಅಧ್ಯಕ್ಷರೇ.